ಬಿಗ್ ಬಾಸ್ ಮನೆಯಲ್ಲಿ ಈಗ ಆಟದ ರೋಚಕತೆ ಇನ್ನಷ್ಟು ಹೆಚ್ಚಾಗ್ತಿದೆ. ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೋ ಜನ ಸ್ಪರ್ಧಿಗಳು ಈಗ ಒಂಟಿಗಳಾಗಿದ್ದಾರೆ. ಜಂಟಿಗಳಾಗಿದ್ದಂತಹ ಸ್ಪರ್ಧಿಗಳೆಲ್ಲರೂ ಕೂಡ ಒಂಟಿಗಳಾಗಿರೋದ್ರಿಂದ ಸ್ಪರ್ಧೆಯ ಕಾವು ಈಗ ಹೆಚ್ಚುತ್ತಿದೆ. ಅದರಲ್ಲೂ ಕೂಡ ಮೂರನೇ ವಾರ ಮೊದಲ ಫಿನಾಲೆ ವಾರವೂ ಕೂಡ ಹೌದು. ಹಾಗಾಗಿ ಸಖತ್ತು ಟ್ವಿಸ್ಟ್ಗಳನ್ನು ಈ ಬಾರಿ ನೋಡಬೇಕಾಗುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಈಗಾಗಲೇ ಈ ವಾರದ ಒಂದು ದಿನದ ಆಟ ಮುಗಿದಿದೆ. ಎರಡನೇ ದಿನದ ಆಟ ನಡೀತಾ ಇದೆ. ಈ ಎರಡನೇ ದಿನದ ಆಟದಲ್ಲಿ ನೀವು ಈಗಾಗಲೇ ಕೆಲವೊಂದಷ್ಟು ಟ್ವಿಸ್ಟ್ಗಳನ್ನು ಪ್ರೋಮೋದಲ್ಲಿ ಗಮನಿಸಿದ್ದೀರಾ. ಅದನ್ನು ಹೊರತುಪಡಿಸುವ ಕೂಡ ಇನ್ನಷ್ಟು ಟ್ವಿಸ್ಟ್ಗಳನ್ನು ಕೊಡೋದಕ್ಕೆ ಬಿಗ್ ಬಾಸ್ ಆಲೋಚನೆಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಈಗ ಉಳಿದಿರುವಂತಹ ಅಷ್ಟು ಜನ ಸ್ಪರ್ಧಿಗಳಿಗೆ ನಡುಕ ಹೆಚ್ಚಿಸಿರುವಂಥದ್ದು ಬಿಗ್ ಬಾಸ್ ಹೇಳಿದಂಥ ಅದೊಂದು ಮಾತು. ಜೊತೆಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಬಹುತೇಕ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಈಗ 17 ಜನ ಸ್ಪರ್ಧಿಗಳಲ್ಲಿ 13 ಜನ ನಾಮಿನೇಟ್ ಆಗಿದ್ದಾರೆ. ಈ 13ಕ್ಕೆ 13 ಜನರು ಕೂಡ ಹೊರಗಡೆ ಹೋಗ್ತಾರಾ, ಅಥವಾ ಇದರಲ್ಲಿ ಎಷ್ಟು ಜನ ಹೊರಗಡೆ ಹೋಗ್ಬೋದು, ಉಳಿಯುವಂತಹ ಸ್ಪರ್ಧಿಗಳು ಯಾರ್ಯಾರು, ಏನೆಲ್ಲ ಟ್ವಿಸ್ಟ್ ಟರ್ನ್ಗಳು ಇರಬಹುದು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 12 ಇಷ್ಟೆಲ್ಲ ಟ್ವಿಸ್ಟ್ ಟರ್ನ್ಗಳಿಗೆ ಸಾಕ್ಷಿ ಆಗ್ತದೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಬಿಗ್ ಬಾಸ್ ಸೀಸನ್ 12 ಇತರ ಸೀಸನ್ಗಳ ರೀತಿಯಂತೆಯೇ ಎಲ್ಲರೂ ಕೂಡ ಭಾವಿಸಿದ್ರು. ಆದರೆ ಬಿಗ್ ಬಾಸ್ ಟೀಮ್ನವರು, ಕಲರ್ಸ್ ಟೀಮ್ನವರು ಮಾತ್ರ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಬಂದರು. ಅದಕ್ಕೆ ಪೂರಕವಾಗಿ ಕನ್ನಡ ಸೀಸನ್ 12ರಲ್ಲಿ ಒಟ್ಟು 19 ಮಂದಿ ಕಾಲನ್ನು ಇಟ್ಟಿದ್ರು ಸ್ಪರ್ಧೆಗೆ. ಅದರಲ್ಲೀಗ 2 ಎಲಿಮಿನೇಟ್ ಆಗಿದ್ದಾರೆ. ಇದೀಗ ಮನೆಯ ಒಳಗೆ 17 ಜನ ಸ್ಪರ್ಧಿಗಳು ಇದ್ದಾರೆ. 17 ಜನ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಹಲವು ಅಚ್ಚರಿಗಳನ್ನು ಕೊಡ್ತಾನೆ ಬಂದಿದ್ದಾರೆ. ಅದರಲ್ಲಿ ಈಗ 13 ಮಂದಿಯನ್ನು ನಾಮಿನೇಟ್ ಮಾಡಿರೋದು ಕೂಡ ಒಂದು. ಯಾರೂ ಕೂಡ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಇಂಥದ್ದೊಂದು ಟ್ವಿಸ್ಟನ್ನು ಬಿಗ್ ಬಾಸ್ ಕೊಡಬಹುದು ಅಂತ ಹೇಳಿ. ಬಹುಶಃ 13ಕ್ಕೆ 13 ಮಂದಿಯೂ ಕೂಡ ನಾಮಿನೇಟ್ ಆಗಿರೋದು ಇದೇ ಮೊದಲು. ಹಾಗಾದರೆ ಇಷ್ಟು ಜನ ನಾಮಿನೇಟ್ ಆಗಿರೋದು ಯಾಕೆ? ಈಗ ಸೇಫ್ ಆದಂಥ ಸ್ಪರ್ಧಿಗಳಿಗೆ ಇರುವಂಥ ಅವಕಾಶಗಳೇನು ಅನ್ನೋಂಥದ್ದು ಈಗ ಇರುವಂತಹ ಮೊದಲ ಪ್ರಶ್ನೆ. ಈಗ ಈ ವಾರ ನಾಮಿನೇಟ್ ಆಗಿರುವಂತಹ ಅಷ್ಟು ಜನರ ಹೆಸರನ್ನು ಒಂದು ಸಲ ನೋಡೋದಾದರೆ, ಹೌದು, ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತೇಳಿ ನೋಡ್ತಾ ಹೋಗೋದಾದರೆ ಧನುಷು, ಮಲ್ಲಮ್ಮ, ಅಭಿಷೇಕು, ಅಶ್ವಿನಿ, ಗಿಲ್ಲಿ ನಟ, ಕಾವ್ಯ, ರಾಶಿಕಾ ಶೆಟ್ಟಿ, ರಕ್ಷಿತಾ ಶೆಟ್ಟಿ, ಸತೀಶು, ಚಂದ್ರಪ್ರಭಾ, ಮಂಜು ಭಾಷಿಣಿ, ಜಾಹ್ನವಿ, ಧ್ರುವಂತು, ಇವರಿಷ್ಟು ಜನ 17 ಜನರಲ್ಲಿ 13 ಜನ ನಾಮಿನೇಟ್ ಆಗಿದ್ದಾರೆ. 13 ಜನರು ಕೂಡ ಈಗ ಅಪಾಯದಲ್ಲಿದ್ದಾರೆ ಅಂತೇಳಿ ಆಯಿತು. ಈ 13 ಜನ ನಾಮಿನೇಟ್ ಆಗಿರೋದೇ ದೊಡ್ಡ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು ಈ ವಾರದ್ದು. ಹೌದು, 4 ಫೈನಲಿಸ್ಟ್ಗಳನ್ನು ಹೊರತುಪಡಿಸಿ ಮಿಕ್ಕ 13 ಜನ ಸ್ಪರ್ಧಿಗಳು ಕೂಡ ನೇರವಾಗಿ ನಾಮಿನೇಟ್ ಆಗಿದ್ದಾರೆ. ಈಗ ಈ 13 ಜನರಿಗೂ ಕೂಡ ಎದೆ ಬಡಿತ ಹೆಚ್ಚಾಗಿದೆ. ಟೆನ್ಷನ್ಗೆ ಎದೆ ಬಡಿತ ಜೋರಾಗಿದೆ. 3ನೇ ವಾರದ ಫಿನಾಲೆಯಲ್ಲಿ ಮಾಸ್ ಎವಿಕ್ಷನ್ ನಡೆಯಲಿದ್ದು 13 ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳಲ್ಲಿ ಎಷ್ಟು ಜನರಿಗೆ ಗೇಟ್ ಪಾಸ್ ಸಿಗುತ್ತೆ, ಅದು ಈಗಿರುವಂತಹ ಕ್ಯೂರಿಯಾಸಿಟಿ. ಎಲ್ಲರೂ ಕೂಡ ನಾಮಿನೇಟ್ ಮಾಡೋದಕ್ಕೂ ಮುನ್ನ ಬಿಗ್ ಬಾಸ್ ಮತ್ತೊಂದು ಶಾಕನ್ನು ಕೂಡ ಕೊಟ್ಟಿದ್ರು. ಅದೇನಪ್ಪ ಅಂದರೆ ಕಾಕ್ರೋಚ್ ಸುದಿ, ಅಶ್ವಿನಿ ಗೌಡ, ಮಲ್ಲಮ್ಮ, ಜಾಹ್ನವಿ, ಧನುಷು, ಧ್ರುವಂತ್ ಅವರನ್ನು ಹೊರತುಪಡಿಸಿ ಉಳಿದ 10 ಮಂದಿ ಬಿಗ್ ಬಾಸ್ ಮನೆ ಒಳಗಡೆ ಹೋದಂಥ ದಿನದಿಂದನೂ ಕೂಡ ಜಂಟಿಯಾಗಿ ಆಟ ಆಡ್ತಾಯಿದ್ರು. ಇದೀಗ ಅವರಿಗೆಲ್ಲ ಬಿಡುಗಡೆ ಭಾಗ್ಯವನ್ನು ಕೊಡಲಾಗಿದೆ. ಇನ್ನು ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಜಂಟಿ ಎನ್ನುವಂಥ ಮಾತೇ ಇಲ್ಲ. ಎಲ್ಲರೂ ಕೂಡ ಈಗ ಒಂಟಿಗಳೇ. ಹೀಗಾಗಿ ವೈಯಕ್ತಿಕವಾಗಿ ಆಟವನ್ನು ಆಡಬೇಕಾಗ್ತದೆ. ವೈಯಕ್ತಿಕವಾಗಿ ತಮ್ಮ ಇರುವಿಕೆಯನ್ನು ಸಾಬೀತುಪಡಿಸ್ಕೊಳ್ಬೇಕಾಗ್ತದೆ. ಸ್ಪರ್ಧಿಗಳ ಸಹಕಾರದಿಂದ ಫೈನಲಿಸ್ಟ್ ಆದಂತಹ ಕಾಕ್ರೋಚ್ ಸುದಿ ಸ್ವಂತ ಶ್ರಮದಿಂದ ಅಶ್ವಿನಿ ಗೌಡ ಮತ್ತು ಜನರಿಂದ ಸೆಲೆಕ್ಟ್ ಆದಂತಹ ಫೈನಲಿಸ್ಟ್ಗಳಾದಂತಹ ಸ್ಪಂದನ ಮಾಳುಗೆ ಈಗ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಹೊಟ್ಟೆಕಿಚ್ಚು ಪಡುವಂಥ ಸಂದರ್ಭ ಇದು. ಯಾಕಂತ ಹೇಳಿದ್ರೆ ಅವ್ರು ಹೋದರು ಅಂತೇಳಿ ಖುಷಿ ಪಡುವಂಥ ಸಂದರ್ಭ ಇಲ್ಲ, ಹೊಟ್ಟೆಕಿಚ್ಚು ಪಡುವಂಥ ಸಂದರ್ಭ ಇದು. ಈ ಮನೆಯಲ್ಲಿ 100 ದಿನ ಇದ್ದು ಗೆಲ್ಲೋದಕ್ಕೆ ವೈಯಕ್ತಿಕ ಸಾಮರ್ಥ್ಯ, ಮನೆಯವರ ಜೊತೆಗಿನ ಮೈತ್ರಿ ಹಾಗೂ ಜನರ ಪ್ರೀತಿ, ಅಭಿಮಾನ ಅತಿ ಮುಖ್ಯ. ಇದನ್ನು ಫೈನಲಿಸ್ಟ್ಗಳು ಸಾಬೀತುಪಡಿಸುವಂತಹ ಟಾಸ್ಕು ಈ 3ನೇ ವಾರಕ್ಕೆ ಬಂದಿದೆ. ಫಿನಾಲೆ ವಾರ ಅಂದರೆ ಸಾಕಷ್ಟು ಫನ್ ಇರ್ತದೆ ಅಂತೇಳಿ ಅಂದ್ಕೊಂಡಿದ್ರು. ಆದರೆ ಇಲ್ಲಿ ಅದನ್ನು ಮರೆತು ಬಿಡಬೇಕಾಗುತ್ತೆ. ಈಗಾಗಲೇ ಮನೆಯಲ್ಲಿರುವಂತಹ 4 ಫೈನಲಿಸ್ಟ್ಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಸದಸ್ಯರು ಕೂಡ ಈ ಕ್ಷಣವೇ ನಾಮಿನೇಟ್ ಆಗಿದ್ದೀರಾ ಅಂತೇಳಿ ಬಿಗ್ ಬಾಸನ್ನು ಹೇಳಿದ್ದಾರೆ. ಯಾವಾಗ ಬಿಗ್ ಬಾಸ್ ಈ ಮಾತನ್ನು ಹೇಳ್ತಾರೋ ತಕ್ಷಣಕ್ಕೆ ಬಿಗ್ ಬಾಸ್ ಮನೆಯಲ್ಲಿದ್ದಂಥ ಅಷ್ಟು ಜನ ಸ್ಪರ್ಧಿಗಳು ಅಲರ್ಟ್ ಆಗ್ತಾರೆ. ಯಾವಾಗ ಬೇಕಾದರೂ ನಡೆಯಲಿರುವಂಥ ಈ ಎಲಿಮಿನೇಷನ್ನಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಬೇಕಾದ್ರೆ ಈ ಮನೆಯಲ್ಲಿ ನಿಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಂಡು ಮುಂದಿನ ಟಾಸ್ಕ್ಗಳಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡೋದು ತುಂಬ ಮುಖ್ಯ. ಈ ಕ್ಷಣದಿಂದ ನಿಮ್ಮೆಲ್ಲರ ಆಟದ ಲಗಾಮು ನಿಮ್ಮ ಕೈಯಲ್ಲೇ ಇದೆ. ಎಲ್ರಿಗೂ ಕೂಡ ಶುಭವಾಗಲಿ ಅಂತೇಳ್ಬಿಟ್ಟು ಬಿಗ್ ಬಾಸ್ ಹೇಳಿದಂಥ ಕಿವಿ ಮಾತು ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೋ ಜನ ಸ್ಪರ್ಧಿಗಳಿಗೆ ಈಗ ಆತಂಕವನ್ನು ಹೆಚ್ಚಿಸಿದೆ.
ಇದಕ್ಕೆ ನಾನಾ ಕಾರಣಗಳಿದ್ದಾವೆ. ಜಂಟಿಗಳಾಗಿದ್ದಂಥ ಸಂದರ್ಭದಲ್ಲಿ ಒಂದು ರೀತಿ ಇತ್ತು ಆಟ. ಆದರೆ ಈಗ ಒಂಟಿಗಳು ಅಷ್ಟು ಈಸಿ ಇಲ್ಲ ಆಟ. ಪ್ರತಿಯೊಬ್ಬರು ಕೂಡ ಪರಸ್ಪರ ಕಾಂಪಿಟೇಟರ್ಸ್. ಅಲ್ಲಿ ಹೇಗಾಗ್ತಿತ್ತು ಜಂಟಿಯಲ್ಲಿ ಅಂತ ಹೇಳಿದ್ರೆ, ಯಾರೇ ಕಾಂಪಿಟೇಟರ್ ಆಗಿದ್ದರೂ ಕೂಡ ಇಬ್ಬರು ಕೂಡ ಶ್ರಮವನ್ನು ಹಾಕ್ಬೋದಾಗಿತ್ತು. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಓಕೆ ಅಂತೇಳಿ ಅನಿಸಿದ್ರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಳ್ಳೋದು ಬಿಡ್ತಿದ್ರು. ಒಬ್ಬರಿಗೆ ಒಂದು ರೀತಿಯಲ್ಲಿ ಬಂಪರ್ ಅನ್ನೋ ರೀತಿಯಲ್ಲಿ ಉಳಿದುಕೊಳ್ಳೋದು ಬಿಡ್ತಿದ್ರು. ಬಟ್ ಈಗ ಹಾಗಾಗಲ್ಲ. ಈಗ ಏನೂ ಮಾಡೋಕ್ಕಾಗಲ್ಲ. ಪರಸ್ಪರ ಎಲ್ಲರೂ ಕೂಡ ಒನ್ ಟು ಒನ್ ಆಡಬೇಕಾಗ್ತದೆ. ಎಲ್ಲರೂ ಕೂಡ ಸಿಂಗಲ್ಸು. ಹಾಗಾಗಿ ಇಲ್ಲಿ ಯಾರೂ ಕೂಡ ಜಂಟಿಯಾಗಿ ಇಲ್ಲದೆ ಇರೋದ್ರಿಂದ, ಒಂಟಿಯಾಗಿರೋದ್ರಿಂದ ಪ್ರತಿಯೊಬ್ಬರೂ ಕೂಡ ತಮ್ಮ ವೈಯಕ್ತಿಕ ಸಾಮರ್ಥ್ಯವನ್ನು ತೋರಿಸುವಂಥ ಅನಿವಾರ್ಯ ಎದುರಾಗ್ತದೆ. ಹೀಗಿರುವಂಥ ಸಂದರ್ಭದಲ್ಲಿ ಇಲ್ಲಿ ಯಾರ್ಯಾರ ಸಾಮರ್ಥ್ಯ ಏನು, ಯಾರ್ಯಾರು ಉಳಿದುಕೊಳ್ಬೋದು, ಯಾರ್ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೋದು ಅನ್ನೋದು ತುಂಬ ಈಸಿಯಾಗಿ ಕ್ಯಾಲ್ಕುಲೇಷನನ್ನು ಮಾಡ್ತಾರೆ. ಒಂದನೇದು. ಎರಡನೇದು ಏನಾಗುತ್ತೆ, ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟು ಜನ ಸ್ಪರ್ಧಿಗಳದ್ದು ಬೇರೆ ಬೇರೆ ಲೆಕ್ಕಾಚಾರ, ಒಬ್ಬೊಬ್ರದ್ದು ಒಂದೊಂದು ಲೆಕ್ಕಾಚಾರ ಇರ್ತದಲ್ಲ. ಅದೇ ರೀತಿ ಇಲ್ಲಿರುವಂಥ ಸ್ಪರ್ಧಿಗಳದ್ದು ಕೂಡ ಒಬ್ಬೊಬ್ರದ್ದು ಒಂದೊಂದು ರೀತಿ ಲೆಕ್ಕಾಚಾರ. ಆ ಲೆಕ್ಕಾಚಾರಗಳು ಕೂಡ ಉಲ್ಟಾ ಪಲ್ಟಾ ಆಗ್ಬೋದು ಕೆಲವು ಸಲ. ಅಂದರೆ ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ. ಈಗ ಏನು ಅಂದ್ಕೊಂಡಿರ್ತಾರೆ, ನಾನು ಉಳಿತೀನಿ ಅಂತ ಹೇಳಿ ಕೆಲವರು ಅಂದ್ಕೊಂಡಿರ್ತಾರೆ. ಈಗ ನೋಡಿ, ಧ್ರುವಂತದ್ದು ಹಾಗೆ ಆಯಿತು. ಧ್ರುವಂತ ಏನು ಅಂದ್ಕೊಂಡಿದ್ದ, ನಾನು ತುಂಬ ಸ್ಟ್ರಾಂಗ್ ಸ್ಪರ್ಧಿ, ಯಾರು ಕೂಡ ನನ್ನನ್ನು ಎಲಿಮಿನೇಟ್ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಅಂದ್ಕೊಂಡಿದ್ದ. ಆದರೆ ಸ್ಪಂದನೆಗೆ ಸಿಕ್ಕಂಥ ಅವಕಾಶದಲ್ಲಿ ಸ್ಪಂದನೆಗೆ ಏನು ಸೋಮವಾರ ಸ್ಪಂದನೆಗೆ ಮತ್ತು ಈ ಧ್ರುವಂತಿಗೆ ತುಂಬ ಟಗಫರ್ ಆಗ್ತದೆ, ವಾಕ್ಸಮರ್ ಆಗಿರ್ತದೆ. ಇದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಂಥ ಸ್ಪಂದನ ಸರಿಯಾದ ಟೈಮಿಗೆ ಸರಿಯಾಗಿ ಉತ್ತರವನ್ನು ಕೊಟ್ಟರು. ಧ್ರುವಂತನ್ನು ಗೇಮಿಂದ ಹೊರಗಡೆ ಇಟ್ಟರು. ಅಲ್ಲಿಗೆ ಧ್ರುವಂತ ಈ ವಾರದ ಯಾವ ಗೇಮ್ನಲ್ಲೂ ಕೂಡ, ಯಾವ ಟಾಸ್ಕ್ನಲ್ಲೂ ಕೂಡ ಭಾಗವಹಿಸುವಂತಿಲ್ಲ. ಬಹುಶಃ ಧ್ರುವಂತ್ ಕೂಡ ಈ ವಾರನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರೂ ಕೂಡ ಅಚ್ಚರಿ ಇಲ್ಲ. ಅಂದರೆ ಒಂದು ನಿರ್ಧಾರ ಅಥವಾ ಒಂದು ತಪ್ಪು ಯಾವ ರೀತಿ ಇಂಪ್ಯಾಕ್ಟನ್ನು ಮಾಡುತ್ತೆ ಅನ್ನೋದಕ್ಕೆ ಜಸ್ಟ್ ನಿಮಗೆ ಎಕ್ಸಾಂಪಲನ್ನು ಕೊಡ್ತಿರೋದು. ಧ್ರುವಂತ್ ಮಾಡಿದಂಥ ಒಂದು ತಪ್ಪು, ಒಂದು ಎಡವಟ್ಟು ಸೋಮವಾರ, ಅದು ಕೂಡ ಈಕೆ ಫೈನಲಿಸ್ಟ್ ಆದ್ಲು ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿದಂತಹ ತಪ್ಪದು, ಹೊಟ್ಟೆ ಕಿಚ್ಚಿನಿಂದ ಮಾಡಿದಂಥ ತಪ್ಪು. ಅದೊಂದೇ ಒಂದು ತಪ್ಪು ಎಷ್ಟು ಕಾಸ್ಟ್ಲಿ ಆಯಿತು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಿಂದನೇ ಬಹುಶಃ ನಾಳೆ ಹೊರಗಡೆ ಹೋದರೂ ಕೂಡ ಅದು ಇದೇ ತಪ್ಪಿನಿಂದ ಅಂತಲೂ ಕೂಡ ಈತ ಅರ್ಥ ಮಾಡ್ಕೊಳ್ಬೇಕು. ಆ ರೀತಿ ಕೆಲವೊಂದು ಸಲ ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ಗಳೇ ದೊಡ್ಡ ರಿಸಲ್ಟನ್ನು ಕೊಟ್ಬಿಡ್ತವೆ. ಆ ರೀತಿ ಆಗಿಬಿಡುತ್ತೆ. ಇಲ್ಲೂ ಕೂಡ ಹಾಗೆ ಯಾರಾದರೂ ಒಬ್ಬರು ಸ್ಪರ್ಧಿಗಳು ಉಲ್ಟಾ ಹೊಡೆದ್ರು ಅಂತ ಹೇಳಿದ್ರು ಕೂಡ ಅದು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗ್ತದೆ. ಯಾಕಂತ ಹೇಳಿದ್ರೆ ಈಗ ಇರುವಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರು ಕೂಡ ತುಂಬ ಇಂಪಾರ್ಟೆಂಟ್. ಒಬ್ಬೊಬ್ಬರ ಸ್ಪರ್ಧಿಗಳ ಜೊತೆಗೂ ಕೂಡ ವಿಶ್ವಾಸವನ್ನು ಕಾಪಾಡಿಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅದರಲ್ಲಿ ಎಲ್ಲರ ಹೃದಯವನ್ನು ಕೂಡ ಗೆಲ್ಲಬೇಕಾಗ್ತದೆ. ಈಗ ಒಬ್ಬರ ಜೊತೆಗೆ ಜಗಳ ಆಡಿ ಮತ್ತು ನೀವು ಉಳಿದಂಥ ಅಷ್ಟು ಜನರ ಜೊತೆಗೆ ಚೆನ್ನಾಗಿದ್ರೆ ಅದೊಂಥರ. ಈ ಒಬ್ಬರ ಜೊತೆ ಜಗಳ ಆಡೋದು ಮತ್ತು ಉಳಿದವ್ರ ಜೊತೆಗೂ ಕೂಡ ಎಷ್ಟು ಬೇಕು ಅಷ್ಟೇ ಇರೋವಂಥದ್ದು, ಇದು ಹೇಗಾಗುತ್ತೆ ಅಂತ ಹೇಳಿದ್ರೆ ನೆಗೆಟಿವ್ ಇಂಪ್ಯಾಕ್ಟನ್ನೇ ತಂದುಬಿಡುತ್ತೆ. ಈ ನೆಗೆಟಿವ್ ಇಂಪ್ಯಾಕ್ಟೇ ಧ್ರುವಂತಿಗೆ ಮುಳುವಾಗ್ಬೋದು. ಅದೇ ರೀತಿ ಉಳಿದಂಥ ಸ್ಪರ್ಧಿಗಳು ಕೂಡ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಹೀಗೆ ಈ ಬಿಗ್ ಬಾಸ್ ಈಗ ಹೇಳಿದಾರಲ್ಲ, ಈ 13 ಜನರಲ್ಲಿ 13 ಜನರು ಕೂಡ ನಾಮಿನೇಟ್ ಆಗಿದ್ದೀರಾ. ಬಟ್ ಆ 13 ಜನರಲ್ಲಿ ಯಾರ್ಯಾರು ಹೋಗ್ತೀರಾ ಹೇಳಕ್ಕೆ ಸಾಧ್ಯ ಇಲ್ಲ. ಮಾಸ್ ಎವಿಕ್ಷನ್ ಅಂತ ಹೇಳಿದ್ರೆ 13ಕ್ಕೆ 13 ಹೋಗ್ಬೋದು, 10 ಹೋಗ್ಬೋದು, 5 ಹೋಗ್ಬೋದು, 6 ಹೋಗ್ಬೋದು. ಬಟ್ ಹೋದಂಥ ಜಾಗಕ್ಕೆ ಇನ್ನೊಂದಷ್ಟು ಜನ ಬರೋದಂತೂ ಪಕ್ಕ. ಹಾಗೆಯೇ ಮೊದಲ ಫಿನಾಲೆ ವಾರ ಅಂತ ಹೇಳಿದ್ರೆ ಬಹುಶಃ ಇಲ್ಲಿ ಅವಾರ್ಡನ್ನು ಘೋಷಣೆ ಮಾಡಲ್ಲ, ಇಲ್ಲಿಂದ ಒಬ್ಬ ಸ್ಪರ್ಧಿಯನ್ನು ನೇರವಾಗಿ ಫಿನಾಲೆಗೆ ಕಳಿಸ್ಕೊಡುವಂಥ ಚಾನ್ಸಸ್ ಇರಬಹುದು ಅಂತೇಳಿ ಅನಿಸುತ್ತೆ. ಗೊತ್ತಿಲ್ಲ ಏನಾಗುತ್ತೆ ಪ್ಲ್ಯಾನ್ ಅಂತೇಳಿ ಕೊನೆ ಕ್ಷಣದಲ್ಲಿ ನೋಡೋಣ, ಕಾದು ನೋಡೋಣ. ಬಟ್ ಬಿಗ್ ಬಾಸ್ ಮನೆ ಸಾಕಷ್ಟು ಟ್ವಿಸ್ಟು ಟರ್ನ್ಗಳಿಗೆ ಸಾಕ್ಷಿ ಆಗ್ತದೆ. ಅದು ಈ ಬಾರಿ ಹೆಚ್ಚುತ್ತದೆ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಸದ್ಯಕ್ಕಂತೂ ಇಲ್ಲ. ನಿಮ್ಮ ಪ್ರಕಾರ ಈ 13 ಜನರಲ್ಲಿ ನಾಮಿನೇಟ್ ಆಗಿರುವಂಥ 13 ಜನರಲ್ಲಿ ಯಾರೆಲ್ಲ ಹೋಗಬೇಕು ಅಂತೇಳಿ ನಿಮ್ಗೆ ಅನಿಸುತ್ತೆ, ಯಾರೆಲ್ಲ ಉಳಿಬೇಕು ಅಂತೇಳಿ ಅನಿಸುತ್ತೆ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.